ಕೆಲವು ಜನರು ತಾವು ಯಶಸ್ಸು ಎಂದು ಪರಿಗಣಿಸುವುದನ್ನು ಸಾಧಿಸಲು ಹೆಣಗಾಡುವ 7 ಸಾಮಾನ್ಯ ಕಾರಣಗಳು ಇಲ್ಲಿವೆ. ಫಸ್ಟ್ ಒನ್, ಲ್ಯಾಕ್ ಆಫ್ ಕ್ಲಾರಿಟಿ, ಸ್ಪಷ್ಟತೆಯ ಕೊರತೆ. ಮನಸ್ಸಿನಲ್ಲಿ ಸ್ಪಷ್ಟ ದೃಷ್ಟಿ ಅಥವಾ ಗುರಿ ಇಲ್ಲದಿರುವ ಯಶಸ್ಸಿನತ್ತ ಕೆಲಸ ಮಾಡಲು ಕಷ್ಟವಾಗಬಹುದು. ನಿರ್ದಿಷ್ಟ ನಿರ್ದೇಶನ ಅಥವಾ ಉದ್ದೇಶವಿಲ್ಲದೆ ಕಳೆದು ಹೋದ ಅಥವಾ ಪ್ರೇರೇಪಿಸದೆ ಅನುಭವಿಸಬಹುದು ಸುಲಭ. ಸೆಕೆಂಡ್ ಒನ್, ಫೇರ್ ಆಫ್ ಫೇಲ್ಯೂರ್, ವೈಫಲ್ಯದ ಭಯವು ಯಶಸ್ಸಿಗೆ ಪ್ರಮುಖ ರಸ್ತೆ ಅಡೆತಡೆಯಾಗಿದೆ. ಅಪಾಯವನ್ನು ತೆಗೆದುಕೊಳ್ಳಲು ಅಥವಾ ಹೊಸದನ್ನು ಪ್ರಯತ್ನಿಸಲು ಭಯಪಡುವ ಜನರು ಬೆಳವಣಿಗೆ ಮತ್ತು ಸಾಧನೆಯ ಅವಕಾಶವನ್ನು ಕಳೆದುಕೊಳ್ಳಬಹುದು. ಥರ್ಡ್ ಒನ್, ಲ್ಯಾಕ್ ಆಫ್ ಪರ್ಸಿಸ್ಟೆನ್ಸ್, ನಿರಂತರತೆಯ ಕೊರತೆ. ಯಶಸ್ಸಿಗೆ ಸಾಮಾನ್ಯವಾಗಿ ಸವಾಲುಗಳನ್ನು ಎದುರಿಸುವಲ್ಲಿ ನಿರಂತರತೆ ಮತ್ತು ಸ್ಥಿತಿಸ್ಥಾಪಕತ್ವ ಅಗತ್ಯವಿರುತ್ತದೆ. ವೈಫಲ್ಯದ ಮೊದಲ ಚಿಹ್ನೆಯಲ್ಲಿ ಸುಲಭವಾಗಿ ಬಿಟ್ಟುಕೊಡುವುದು ಯಾರಾದರೂ ತಮ್ಮ ಗುರಿಗಳನ್ನು ತಲುಪುವುದನ್ನು ತಡೆಯಬಹುದು. ಫೋರ್ತ್ ಒನ್, ಪುವರ್ ಟೈಮ್ ಮ್ಯಾನೇಜ್ಮೆಂಟ್, ಕಳಪೆಯ ಸಮಯ ನಿರ್ವಹಣೆ. ಸಮಯ ನಿರ್ವಹಣೆಯು ಯಶಸ್ಸಿಗೆ ನಿರ್ಣಾಯಕವಾಗಿದೆ, ಏಕೆಂದರೆ ಇದು ವ್ಯಕ್ತಿಗಳಿಗೆ ಕಾರ್ಯಗಳಿಗೆ ಆದ್ಯತೆ ನೀಡಲು, ಸಂಘಟಿತವಾಗಿರಲು ಮತ್ತು ಅವರ ಗುರಿಗಳತ್ತ ಪ್ರಗತಿ ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಕಳಪೆ ಸಮಯ ನಿರ್ವಹಣೆಯು ಆಲಸ್ಯ ಮತ್ತು ಉತ್ಪಾದಕತೆಯ ಕೊರತೆಗೆ ಕಾರಣವಾಗಬಹುದು. ಫಿಫ್ತ್ ಒನ್, ನೆಗೆಟಿವ್ ಸೆಲ್ಫ್ ಟಾಕ್, ಋಣಾತ್ಮಕ ಸ್ವಚರ್ಚೆ. ಋಣಾತ್ಮಕ ಸ್ವಮಾತು ಒಬ್ಬರ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸಕ್ಕೆ ಹಾನಿ ಉಂಟು ಮಾಡಬಹುದು. ಒಬ್ಬರ ಸಾಮರ್ಥ್ಯಗಳು ಮತ್ತು ಯಶಸ್ಸಿನ ಸಾಮರ್ಥ್ಯವನ್ನು ನಂಬಲು ಕಷ್ಟವಾಗುತ್ತದೆ. ಸಕಾರಾತ್ಮಕ ಮನಸ್ಥಿತಿಯನ್ನು ನಿರ್ಮಿಸುವುದು ಸ್ವಯಂ ಅನುಮಾನವನ್ನು ಹೋಗಲಾಡಿಸಲು ಪ್ರಮುಖವಾಗಿದೆ. ಸಿಕ್ಸ್ತ್ ಒನ್, ಲ್ಯಾಕ್ ಆಫ್ ಡಿಸಿಪ್ಲಿನ್, ಶಿಸ್ತಿನ ಕೊರತೆ. ಏಕಾಗ್ರತೆ ಮತ್ತು ಯಶಸ್ಸನ್ನು ಸಾಧಿಸಲು ಬದ್ಧವಾಗಿರಲು ಶಿಸ್ತು ಅತ್ಯಗತ್ಯ. ಸ್ವಯಂ ಶಿಸ್ತು ಇಲ್ಲದೆ ವಿಚಲಿತರಾಗುವುದು ಅಥವಾ ಅಡ್ಡದಾರಿ ಹಿಡಿಯುವುದು ಸುಲಭ. ಒಬ್ಬರ ಗುರಿಗಳತ್ತ ಪ್ರಗತಿಗಳನ್ನು ತಡೆಯುತ್ತದೆ. ಸೆವೆಂತ್ ಒನ್, ಎಕ್ಸ್ಟರ್ನಲ್ ಫ್ಯಾಕ್ಟರ್, ಬಾಹ್ಯ ಅಂಶಗಳು. ಕೆಲವೊಮ್ಮೆ ಒಬ್ಬರ ನಿಯಂತ್ರಣವನ್ನು ಮೀರಿದ ಬಾಹ್ಯ ಅಂಶಗಳು ಯಶಸ್ವಿಯಾಗಲು ಅವರ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ಈ ಅಂಶಗಳು ಸಂಪನ್ಮೂಲಗಳ ಕೊರತೆ, ಬೆಂಬಲವಿಲ್ಲದ ಪರಿಸರಗಳು ಅಥವಾ ಯಶಸ್ಸನ್ನು ಸಾಧಿಸಲು ಹೆಚ್ಚು ಸವಾಲಾಗುವ ಸಾಮಾಜಿಕ ಅಡೆತಡೆಗಳನ್ನು ಒಳಗೊಂಡಿರಬಹುದು. ಯಶಸ್ಸು ಒಂದು ಪ್ರಯಾಣ ಎಂದು ನೆನಪಿಟ್ಟುಕೊಳ್ಳುವುದು ಮುಖ್ಯ, ಮತ್ತು ಹಿನ್ನಡೆ ಮತ್ತು ಸವಾಲುಗಳು ಪ್ರಕ್ರಿಯೆಯ ಸಾಮಾನ್ಯ ಭಾಗವಾಗಿದೆ. ಕೆಲವು ಜನರು ಯಶಸ್ಸನ್ನು ಸಾಧಿಸಲು ಹೆಣಗಾಡುವ ಈ ಸಾಮಾನ್ಯ ಕಾರಣಗಳನ್ನು ಪರಿಹರಿಸುವ ಮೂಲಕ ವ್ಯಕ್ತಿಗಳು ಅಡೆತಡೆಗಳನ್ನು ನಿವಾರಿಸಲು ಮತ್ತು ಅವರ ಸಂಪೂರ್ಣ ಸಾಮರ್ಥ್ಯವನ್ನು ತಲುಪಲು ಕೆಲಸ ಮಾಡಬಹುದು. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.